ಜಗದೀಶ್ ಅವರೇ, ನೀವು ಅವರು ಒಂದು ವಾಟ್ಸಪ್ ಸ್ಟೇಟಸ್ ನೋಡಿ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ನಿರ್ಧಾರ ತಗೊಂಡ್ರಂತೆ. ಅಂಥದ್ದು ಏನು ಇಷ್ಟ ಆಯಿತು ಈ ದಸ್ಕತ್ ಸಿನಿಮಾದಲ್ಲಿ? ಮೇಡಮ್, ನಾವು ಸಿನಿಮಾ ಒಂದು ಸರಿ ನಾನು ನಮ್ಮ ಹುಡುಗ ಒಬ್ಬ ಜೊತೆ ಕೆಲಸ ಮಾಡ್ತೇನೆ, ರಕ್ಷಿತ್ ಅಂತ. ನಾನು ಹಾಗೆ ನೋಡ್ಬೇಕಾದ್ರೆ ಸ್ಟೇಟಸಲ್ಲಿ ತೆಗೆದು ನೋಡಿದೆ. ಆ ಮ್ಯೂಸಿಕ್ಕು ಇದ್ದಿದ್ದು ನೋಡಿ ನನಗೇನೋ ಒಂಥರ ಇಂಪ್ರೆಸ್ ಆಯಿತು. ನಾನು ಅದಾದಮೇಲೆ ರಕ್ಷಿತ್ಗೆ ಹೇಳಿದೆ, ಯಾರಪ್ಪ ಇಷ್ಟ ಮಾಡಿದ್ದಾರೆ ಸಿನಿಮಾ, ಅದು ಒಂದು ಒಳ್ಳೆ ಬಾಲಿವುಡ್ ಥರ ಸಿನಿಮಾ ಥರ ಇದೆ, ಒಂಥರ ಕಾಂತಾರ ಥರ ಇದೆ, ಫೀಲ್ ಕಾಣ್ತದೆ, ಏನು ಯಾರಿದು ಮಾಡೋದು ಅಂತ ಕೇಳಿದೆ. ಅಣ್ಣ ನಮ್ಮ ಹುಡುಗರ ಹಿಂಗೆ ಮಾಡಿದ್ದಾರೆ ಅಂದರೆ ಒಂದು ಸರಿ ಕರೆಸು ಅವ್ರನ್ನ ಮಾತಾಡೋಣ ಒಂದು ಸರಿ. ಅವ್ರೇನು ಬರೀ ತುಳಿದು ಮಾಡಿದಾರಾ ಅಥವಾ ಕನ್ನಡ ಮಾಡ್ತಿದ್ದಾರಾ ಅಂತ ಕೇಳಿದೆ. ಇಲ್ಲ, ತುಳಿದು ಮಾಡಿದ್ದಾರೆ ಅಂದರು. ಒಂದು ಸರಿ ಕರೆಸು, ಅದರ ಟ್ರೈ ಮಾಡಿ ಕನ್ನಡ ಮಾಡೋಕ್ಕಾದ್ರೆ ಮಾಡೋಣ, ಚೆನ್ನಾಗಿದೆ ಸಿನಿಮಾ, ಇದು ಟ್ರೈಲರ್ ಇಷ್ಟು ಚೆನ್ನಾಗಿದೆ ಅಂದರೆ ಸಿನಿಮಾನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅದಾದಮೇಲೆ ಕರೆಸಿದ್ರು, ಅದೇಶ್ ಅವ್ರನ್ನ ಕರೆಸಿದ್ರು. ಕರೆಸಿ ಆದಮೇಲೆ ಅವ್ರಿಗೆ ಹೇಳಿದೆ, ಸರ್ ನಾವು ತುಳುಲಿ ರಿಲೀಸ್ ಮಾಡ್ತೀವಿ, ರಿಲೀಸ್ ಮಾಡಿ ಅಲ್ಲಿ ಗೆಲ್ತೀವಿ ಅನ್ನೋಕ್ಕೆ ಓಪನ್ ಗಿದೆ ಗ್ಯಾರಂಟಿ, ಆಮೇಲೆ ಮಾಡೋಣ ಸರ್ ಅಂದರು. ಇಲ್ಲ, ಒಟ್ಟಿಗೆ ಮಾಡೋಣ, ಕನ್ನಡದಲ್ಲೇ ಮಾಡೋಣ ಅಂದೆ. ಅವರು ಧೈರ್ಯ ಮಾಡಲಿಲ್ಲ ಅಂತ. ಅದಾದಮೇಲೆ ತುಳುಲಿ ಇದೆಲ್ಲ ರಿಲೀಸನ್ನು ಮಾಡಿದ್ದಾದಮೇಲೆ ಮತ್ತೆ ಬಂದು ಮಾಡಿದ್ವಿ. ಒಟ್ಟು ಇಷ್ಟು ಸಕ್ಸಸ್ ಕಾಣುತ್ತೆ. ಈಗ ಪ್ರೇಕ್ಷಕರು ಕೂಡ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ಆ ರಿವ್ಯೂ ನೋಡ್ತಿದ್ರೆ ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತದೆ. ನನ್ನ ಮೊದಲನೇ ಸಿನಿಮಾ ಇದು. ನಾನು ನಿರ್ಮಾಪಕನಾಗಿ ನಾನು ಮಾಡಿರೋಂಥ ಮೊದಲನೇ ಸಿನಿಮಾ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಮೊದಲನೇ ಸಿನಿಮಾ ಈ ಮಟ್ಟಕ್ಕೆ ಜನ ಇಷ್ಟಪಟ್ಟಿದ್ದಾರೆ ಅಂದರೆ ನನ್ನ ಅದೃಷ್ಟ, ನನಗೆ ದೈವದ ಅದೃಷ್ಟ ಅಂತ ಅನ್ಕೋತೀನಿ ನಾನು. ಯುವ ಶೆಟ್ಟಿ ಅವರೇ, ಸಿನಿಮಾ ನೋಡಿದವರೆಲ್ಲ ಅರ್ಧಕ್ಕರ್ಧ ನಿಮಗೆ ಬೈತಾ ಇದ್ದಾರೆ. ಸೊ ಈ ರೆಸ್ಪಾನ್ಸ್ ನೋಡಿ ನಿಮ್ಗೆ ಏನು ಅನ್ನಿಸ್ತಿದೆ? ಆ್ಯಕ್ಚುಲಿ ಇದೆಲ್ಲ ಹೊಸ ರೆಸ್ಪಾನ್ಸ್, ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಇದು ಈ ಮಾಯಾನಗರಿಯಲ್ಲಿ ಬಂದುಬಿಟ್ಟು ಜನರು ಪರಿಚಯ ಇರಲ್ಲ ನಮಗೆ. ಮಂಗಳೂರಾದರೆ ಸ್ವಲ್ಪ ಆದರೂ ಪರಿಚಯ ಇರುತ್ತೆ, ಇಲ್ಲಿ ಪರಿಚಯ ಇಲ್ಲ. ಬಟ್ ಅವರು ಹೊರಗೆ ಬಂದು ಅಂದರೆ ಬೈಗಳೇನಿದೆ ಅದು ಪ್ರೀತಿ ಥರ ಅನಿಸುತ್ತೆ, ಕಾಂಪ್ಲಿಮೆಂಟ್ಸ್ ಅದು. ಸೊ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಒಂಥರ ಥ್ರಿಲ್ ಆಗ್ತಿದೆ. ಅದನ್ನು ತುಂಬ ಖುಷಿ ಆಗ್ತಿದೆ.